ರಾಮದುರ್ಗ ತಾಲೂಕಾ ದಂಡಾಧಿಕಾರಿ ಮೂಲಕ ವಿವಿಧ ಸಂಘಟನೆ ವೇದಿಕೆಯಿಂದ ರಾಷ್ಟ್ರಪತಿಗಳಿಗೆ ಪೌರತ್ವ ಕಾಯ್ದೆ ರದ್ದುಪಡಿ ಮಾಡಿಕೊಡಬೇಕೆಂದು ಮನವಿಯನ್ನು ಸಲ್ಲಿಸಲಾಗಿದೆ. ಇನ್ನು ಕೇಂದ್ರದಲ್ಲಿರುವ ಸರ್ಕಾರ ಮೊದಲಿನಿಂದಲೂ ಜಾತಿ ಧರ್ಮದ ಆಧಾರದಲ್ಲಿ ಆಳುತ್ತಾ ಬಂದಿದ್ದಾರೆ. ಜನತೆ ತೀವ್ರವಾದ ಜೀವನಕ್ಕೆ ಸಂಬಂಧಿಸಿದ ಸಮಸ್ಯೆಗಳ ಬಗ್ಗೆ ತಲೆ ಕೆಡಿಸಿಕೊಳ್ಳದೆ ಜಾತಿ ಧರ್ಮದ ಆಧಾರದಲ್ಲಿ ಆಡಳಿತ ನಡೆಸುತ್ತಿದ್ದಾರೆ. ಕೇಂದ್ರ ಸರ್ಕಾರ 2019 ಡಿಸೆಂಬರ್ನಲ್ಲಿ ಪೌರತ್ವ ತಿದ್ದುಪಡಿ ಕಾಯ್ದೆಗೆ ಸಂಸತ್ತಿನಲ್ಲಿ ಅಂಗೀಕಾರ ಪಡೆದುಕೊಂಡಿತ್ತು. ಈ ಪೌರತ್ವ ಕಾಯ್ದೆಯನ್ನು ಧಾರ್ಮಿಕ ಗುರುತಿನೊಂದಿಗೆ ಜೋಡಿಸುವ ಮೂಲಕ ಪೌರತ್ವದ ಜಾತ್ಯತೀತತೆಯ ಪರಿಕಲ್ಪನೆಯನ್ನು ಉಲ್ಲಂಘಿಸಿದೆ. ಕಾನೂನು ದಾಖಲಾತಿಗಳಿಲ್ಲದೆ ನೆರೆ ದೇಶಗಳಿಂದ ವಲಸೆ ಬಂದಿರುವ ಅಕ್ರಮ ವಲಸೆಗಾರರಾದಂತಹ ಹಿಂದೂ, ಸಿಖ್, ಬೌದ್ಧ, ಜೈನ ಮತ್ತು ಕ್ರಿಶ್ಚಿಯನ್ ಧರ್ಮಕ್ಕೆ ಸೇರಿದವರಾಗಿದ್ದರೆ ಪೌರತ್ವ ನೀಡಲಾಗುವುದು ಎಂದು ಮತ್ತೆ ಹಿಂದುತ್ವವನ್ನು ರಾರಾಜಿಸಿ ಲೋಕಸಭಾ ಚುನಾವಣೆಗೆ ಕೆಲವೇ ದಿನಗಳ ಮೊದಲು ಚುನಾವಣೆ ಲಾಭಕ್ಕಾಗಿ ಈ ಕಾಯ್ದೆಯಡಿ ತಮಗೆ ಬೇಕಾದಂತೆ ನಿಯಮಗಳನ್ನು ರಚಿಸಿ ಮಾರ್ಚ್ 11, 2024ರಂದು ಅಧಿಸೂಚನೆ ಹೊರಡಿಸಿದ್ದು ಖಂಡನೀಯ. 2014 ಡಿಸೆಂಬರ್ 31ರ ಮೊದಲು ನೆರೆ ದೇಶಗಳಿಂದ ಧಾರ್ಮಿಕ ಕಿರುಕುಳಕ್ಕೆ ಒಳಗಾಗಿ ಬಂದಿರುವ ಮುಸ್ಲಿಮೇತರ ಜನಾಂಗಕ್ಕೆ ಪೌರತ್ವ ನೀಡಲಾಗುವುದೆಂದು ಇಲ್ಲಿ ಧರ್ಮದ ಆಧಾರದಲ್ಲಿ ಒಡೆಯಲು ಪ್ರಯತ್ನಿಸುತ್ತಿದ್ದಾರೆ. ಇದು ಸಂವಿಧಾನಕ್ಕೆ ವಿರೋಧವಾಗಿದೆ. ಆದ್ದರಿಂದ ಪೌರತ್ವ ಕಾಯ್ದೆ ಕುರಿತು ಇನ್ನೊಮ್ಮೆ ಎಲ್ಲ ಸಮಾಜದ ಚಿಂತಕರ ಜೊತೆಗೆ ಚರ್ಚೆ ನಡೆಸಬೇಕು. ಈಗ ತರಾತುರಿಯಲ್ಲಿ ಜಾರಿ ಮಾಡಿರುವ ಪೌರತ್ವ ಕಾಯ್ದೆಯನ್ನು ಕೂಡಲೇ ವಾಪಸ್ ಪಡೆಯಬೇಕೆಂದು ಆಗ್ರಹಿಸಿದ್ದಾರೆ. ಕೇಂದ್ರ ಸರ್ಕಾರದವರು ಒಂದು ಜಾತಿಯ ಆಧಾರದ ಮೇಲೆ ಒಂದು ಸಂವಿಧಾನದೊಳಗೆ ತಿದ್ದುಪಡಿ ಮಾಡಿ, ಕಾನೂನನ್ನು ತಿದ್ದುಪಡಿ ಮಾಡಿ ಅಲ್ಪಸಂಖ್ಯಾತರನ್ನ ಅಂದರೆ ಬರೀ ಮುಸಲ್ಮಾನರು ಅಷ್ಟೇ ಅಲ್ಲ, ಅದನ್ನು ನಾವು ಕ್ಲಾರಿಫಿಕೇಷನ್ ಕೊಡಲೇಬೇಕಾಗತ್ತೆ. ಯಾಕಂದರೆ ಜೈನರು, ಆನಂತರ ಪಾರ್ಸಿ, ಬೌದ್ಧರು, ಸಿಖ್ರು ಇವೆಲ್ಲ ಏನೈತಿ ಈಗಾಗಲೇ ಕರ್ನಾಟಕದಲ್ಲಿ ಬಸವ ಧರ್ಮನೂ ಸಹಿತ ಒಂದು ಧರ್ಮ ಅಂತೇಳಿ ಐಡೆಂಟಿಫೈ ಮಾಡ್ಕೊತ ಅದನ್ನು ಅರ್ಜಿನೂ ಕೊಟ್ಟೈತಿ. ಅದನ್ನು ಯಾವುದೂ ಗಣನೆಗೆ ತಗೊಳ್ಳಾರ್ದಂಥ ಇಂಥ ಎಲ್ಲ ಜನಾಂಗದ ಭಾವನೆಗಳಿಗೆ ಧೋಕಾ ಕೊಡುವಂಥ ಕೆಲಸ ಈ ಕೇಂದ್ರ ಸರ್ಕಾರ ಮಾಡ್ತಾ ಇದೆ. ಅದಕ್ಕೆ ಅವ್ರು ಏನು ಕೇಂದ್ರ ಸರ್ಕಾರ ಅಧಿಕಾರ ಐತೆ ಅಂತೇಳಿ ಏನು ಅಲ್ಪಸಂಖ್ಯಾತರನ್ನ ಭಯಪಡಿಸೋದೈತೋ ಆ ಬೈಕ್ ನಾವೆಲ್ಲ ಯಾರೂ ಹೆದರೋದಿಲ್ಲ. ಅವ್ರಿಗೆ ತಕ್ಕ ಉತ್ತರ ನಾವು ಈಗ ಬರುವ ಚುನಾವಣೆಯಲ್ಲಿ ಕೊಡ್ತೀವಿ ಅಂತ ಹೇಳ್ತಾ ಈಗೇನು ಅವರು ನಡೆಸಿದ್ದಾರೆ ಈ ಜನರ ಮೇಲೆ, ಅಲ್ಪಸಂಖ್ಯಾತರ ಮೇಲೆ, ಅಲ್ಪಸಂಖ್ಯಾತ ಧರ್ಮದ ಮೇಲೆ ಏನು ಒಂದು ಯುದ್ಧ, ಇದೊಂಥರ ಯುದ್ಧನೇ ಇದ್ದಂಗನೆ. ಈ ಯುದ್ಧದಲ್ಲಿ ನಾವೆಲ್ಲ ಜಯಶಾಲಿ ಆಗ್ತೀವಿ ಅಂಥೇಳಿ ಎಲ್ಲರ ಒಟ್ಟಿಗೆ ಈ ಒಂದು ತಹಸೀಲ್ದಾರ್ ಮುಖಾಂತರ ರಾಷ್ಟ್ರಪತಿಗಳಿಗೆ ಒಂದು ಅರ್ಜಿಯನ್ನು ಇದನ್ನು ಮಾಡಿದ್ದೀವಿ. ಇದೇ ರೀತಿ ಎಲ್ಲ ಕಡೆಯೂ ಇದ್ರ ಬಗ್ಗೆ ಒಂದು ಜಾಗೃತಿ ಮೂಡಿ ಈ ಸಂವಿಧಾನದೊಳಗೆ ಏನು ತಿದ್ದುಪಡಿ ಮಾಡ್ತಾ ಇದ್ದಾರೆ ಕಾನೂನು, ಆ ಕಾನೂನು ಇವತ್ತು ಧೂಳಿಪಟ ಆಗಲಿ ಅಂತೇಳಿ ಆಶಿಸ್ತಾ ನಾವು ಇವತ್ತು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದೀವಿ. ಸರ್, ಯಾವ ಕಾರಣಕ್ಕಾಗಿ ಮನವಿ ನೀಡಿದ್ರಿ? ಕೇಂದ್ರದಲ್ಲಿರುವಂಥ BJP ಸರ್ಕಾರ ಏನು ಹಿಂದೆ 2019 ಡಿಸೆಂಬರ್ 31ನೇ ತಾರೀಕಿಗೆ ಒಂದು ಪೌರತ್ವ ಕಾಯ್ದೆಯನ್ನು ಅಂಗೀಕರಿಸಲ್ಪಟ್ಟಿತ್ತು ಪಾರ್ಲಿಮೆಂಟ್ ಒಳಗೆ. ಆವಾಗ ಜಾರಿ ಮಾಡಲಾರ್ದಂಥ CAಯನ್ನು ಈಗ ದಿಢೀರಾಗಿ ಚುನಾವಣೆ ಬಂದಿದ್ದರಿಂದ ಅದನ್ನು ಪೌರತ್ವ ಕಾಯ್ದೆಯನ್ನು ಜಾರಿ ಮಾಡ್ತೀವಿ ಅಂತೇಳಿ ಜಾರಿ ಮಾಡ್ಯಾರ. ಅದು ಹೆಂಗಂತಂದರೆ ಓನ್ಲಿ ಫಾರ್ ಪಾಕಿಸ್ತಾನ, ಅಫ್ಘಾನಿಸ್ತಾನ ಮತ್ತು ಬಾಂಗ್ಲಾ ಈ 3 ಪ್ರದೇಶಗಳಿಂದ ಬಂದಿರುವಂಥ ಜೈನರು, ಬುದ್ಧರು ಮತ್ತು ಕ್ರಿಶ್ಚಿಯನ್ರು, ಪಾರ್ಸಿಗಳು ಇವರೇನಿದ್ದಾರೆ ಇವರಿಗೆ ಪೌರತ್ವ ಕಾಯ್ದೆ ಕೊಡ್ತೀವಿ. 2014-31 ಒಳಗಾಗಿ ಯಾರು ಬಂದಿದ್ದಾರೆ ಅವರಿಗೆ ನಾವು ಪೌರತ್ವ ಕಾಯ್ದೆ ಕೊಡ್ತೀವಿ ಅಂಥೇಳಿ ಹೇಳಿಕೆಯನ್ನು ಕೊಟ್ಟು ಅದನ್ನು ಜಾರಿ ಮಾಡಿ. ಯಾಕಂತಂದ್ರೆ ಇದೂ ಸಹ ಏನು ತೋರಿಸ್ತೈತೆ ಅಂದರೆ ಇದೊಂದು ಧರ್ಮದ ಆಧಾರದಲ್ಲಿ. ಬ್ಯೂರೋ ರಿಪೋರ್ಟ್ ಮಂಜುನಾಥ ಕಲಾದಗಿ, ಭಾರತ ವೈಭವ ನ್ಯೂಸ್, ರಾಮದುರ್ಗ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News Channel and BV Fast Web News from all the talukas of Karnataka. If interested, send your resume to 9482633333.